ಕೆಜಿಎಫ್ ಕೋಲಾರದ ಚಿನ್ನದ ಗಣಿ ಲಿಟಲ್ ಇಂಗ್ಲೆಂಡ್ ಎಂದು ಕರೆಯಲ್ಪಡುವ ಈ ಸ್ಥಳ ದಕ್ಷಿಣ ಭಾರತದ ಕರ್ನಾಟಕದ ಕೋಲಾರ ಜಿಲ್ಲೆಯಲ್ಲಿ ಬೆಂಗಳೂರಿನಿಂದ 100 ಕಿಲೋಮೀಟರ್ ದೂರದಲ್ಲಿರುವ ಗಣಿಗಾರಿಕೆ ಪ್ರದೇಶವಾಗಿದೆ. ಸುಮಾರು 2000 ವರ್ಷಗಳಿಗೂ ಹೆಚ್ಚು ಕಾಲ ಅಲ್ಲಿ ಚಿನ್ನವನ್ನ ಗಣಿಗಾರಿಕೆ ಮಾಡಲಾಗ್ತಾ ಇದೆ ಎಂದು ಅಂದಾಜಿಸಲಾಗಿದೆ ಮತ್ತು ಇತಿಹಾಸದುದ್ದಕ್ಕೂ ಅನೇಕ ಜನರು ಚಿನ್ನವನ್ನ ಹುಡುಕುವಲ್ಲಿ ತಮ್ಮ ಅದೃಷ್ಟವನ್ನ ಪ್ರಯತ್ನಿಸಿದ್ದಾರೆ. ಆದರೆ ಕೋಲಾರ ಚಿನ್ನದ ಕ್ಷೇತ್ರದ ಆಧುನಿಕ ಯಶಸ್ಸಿಗೆ ಸಾಮಾನ್ಯವಾಗಿ ಜಾನ್ ಟೇಲರ್ ಅಂಡ್ ಸನ್ಸ್ ಎಂಬ ಸಂಸ್ಥೆಯೇ ಕಾರಣ ಎಂದು ಹೇಳಲಾಗುತ್ತದೆ. 1880ರಲ್ಲಿ ಜಾನ್ ಟೇಲರ್ 3 ಗಣಿಗಳ ಮೇಲೆ ಹಿಡಿತ ಸಾಧಿಸಿ ಒಂದು ಕಾಲದಲ್ಲಿ ವಿಶ್ವದ ಅತ್ಯಂತ ಆಳವಾದ ಮತ್ತು ಉತ್ಪಾದಕವಾದ ಚಿನ್ನದ ಗಣಿ ಎಂದು ಪರಿಗಣಿಸಲ್ಪಟ್ಟಿದ್ದನ್ನು ಸ್ಥಾಪಿಸಿದ ನಂತರ ಈ ಗಣಿಯ ಯಶಸ್ಸು ದೊರೆಯಿತು. 1956ರವರೆಗೆ ಈ ಗಣಿಗಳನ್ನ ಕಂಪನಿಯು ನಡೆಸ್ತಾ ಇತ್ತು. ನಂತರ ಮೈಸೂರು ಸರ್ಕಾರವು ಅವುಗಳನ್ನು ಸ್ವಾಧೀನಪಡಿಸಿಕೊಂಡಿತು. ಅವರು ಜಾನ್ ಟೇಲರ್ ಅಂಡ್ ಸನ್ಸ್ ಅವರನ್ನ ಗಣಿಗಾರಿಕೆ ಸಲಹೆಗಾರರಾಗಿ ನೇಮಿಸಿಕೊಂಡರು. ಕೆಜಿಎಫ್ ತನ್ನ ಉತ್ತುಂಗದಲ್ಲಿ 30,000 ಗಣಿ ಕಾರ್ಮಿಕರು ಮತ್ತು ಅವರ ಕುಟುಂಬಗಳಿಗೆ ನೆಲೆಯಾಗಿತ್ತು ಮತ್ತು ಪ್ರಪಂಚದಾದ್ಯಂತ ಅನುಭವಿ ಗಣಿಗಾರರನ್ನ ಹೊಂದಿರುವ ಬಹುಜನಾಂಗೀಯ ಸಮುದಾಯವಾಗಿತ್ತು. ಅವರಲ್ಲಿ ಹೆಚ್ಚಿನವರು ಕಾರ್ನುವಾಲ್ನಿಂದ ಬಂದವರು. ಗಣಿಗಳು ತೆರೆದಾಗ ಸ್ಥಳೀಯ ಜನರು ಅಲ್ಲಿ ಕೆಲಸ ಮಾಡಲು ಹಿಂಜರಿಯುತ್ತಿದ್ರು, ಏಕೆಂದರೆ ಅದು ಅತ್ಯಂತ ಅಪಾಯಕಾರಿ ಕೆಲಸವಾಗಿತ್ತು. ಆದ್ದರಿಂದ ಕಾರ್ಮಿಕರು ತಮಿಳುನಾಡಿನಿಂದ ವಲಸೆ ಬಂದರು ಮತ್ತು ಕೆಜಿಎಫ್ನಲ್ಲಿ ಹೆಚ್ಚಿನ ಜನರು ತಮಿಳು ಮಾತನಾಡುವ ಸಾಮಾನ್ಯ ಭಾಷೆಯಾಗಿತ್ತು. ಕೆಜಿಎಫ್ನಲ್ಲಿ ದೊಡ್ಡ ಆಂಗ್ಲೋ ಇಂಡಿಯನ್ ಜನಸಂಖ್ಯೆ ಇತ್ತು. ಅವರಲ್ಲಿ ಹಲವರು 1947ರಲ್ಲಿ ಭಾರತೀಯ ಸ್ವಾತಂತ್ರ್ಯದ ನಂತರ ಬ್ರಿಟಿಷ್ ಕಾರ್ಮಿಕರ ಪಾತ್ರಗಳನ್ನು ವಹಿಸಿಕೊಂಡರು. ಗಣಿಗಾರಿಕೆ ಮಾಡಿದ ಚಿನ್ನವನ್ನ ಇಂಗ್ಲೆಂಡಿಗೆ ಹಿಂದಿರುಗಿಸಲಾಯಿತು. ಇದರಿಂದಾಗಿ ಬ್ರಿಟಿಷ್ ಷೇರುದಾರರು ನಂಬಲಾಗದಷ್ಟು ಶ್ರೀಮಂತರಾದರು. ಅಸಮಾನತೆ ಪ್ರಚಲಿತವಾಗಿತ್ತು. ಬ್ರಿಟಿಷ್ ಕಾರ್ಮಿಕರು ವಿಶಾಲವಾದ ಬಂಗಲೆಗಳನ್ನು ಆನಂದಿಸುತ್ತಿದ್ದರು. ಆದರೆ ಬಡ ಭಾರತೀಯರು ಕಾರ್ಮಿಕರು ಮಣ್ಣಿನ ನೆಲದಿಂದ ಕೂಡಿದ ಒಂದು ಕೋಣೆಯ ಗುಡಿಸಲುಗಳಲ್ಲಿ ವಾಸಿಸುತ್ತಿದ್ದರು. ಅವುಗಳು ಒಂದೇ ಸಮಯದಲ್ಲಿ ಒಂದಕ್ಕಿಂತ ಹೆಚ್ಚು ಕುಟುಂಬಗಳನ್ನು ಮತ್ತು ಹಲವಾರು ಇಲಿಗಳನ್ನು ಹೊಂದಿದ್ವು. ಗಣಿಗಳಲ್ಲಿ ಅತ್ಯಂತ ಅಪಾಯಕಾರಿ ಕೆಲಸವನ್ನು ನಿರ್ವಹಿಸಿದವರು ಭಾರತೀಯ ಕಾರ್ಮಿಕರು. ಆದಾಗ್ಯೂ ಬ್ರಿಟಿಷರು ಬಂದ ನಂತರ ಮೂಲಸೌಕರ್ಯಗಳು ಬಂದವು ಮತ್ತು ಗಣಿಗಾರಿಕೆ ಪ್ರದೇಶದಲ್ಲಿ ಅವರು ಆಸ್ಪತ್ರೆಗಳು, ಶಾಲೆಗಳು, ಸಾಮಾಜಿಕ ಕ್ಲಬ್ಗಳು, ದೋಣಿ ವಿಹಾರ, ಸರೋವರ, ಗಾಲ್ಫ್ ಕೋರ್ಸ್, ಈಜುಕೊಳ ಮತ್ತು ಜಿಮ್ಖಾನವನ್ನು ಸ್ಥಾಪಿಸಿದರು. ಈ ಸೌಲಭ್ಯಗಳನ್ನು ಪ್ರತ್ಯೇಕಿಸಲಾಯಿತು. ಕೆಜಿಎಫ್ ಕ್ಲಬ್ನಂತಹ ಸ್ಥಳಗಳು ಯುರೋಪಿಯನ್ ಕಾರ್ಮಿಕರಿಗೆ ಮಾತ್ರ ಮೀಸಲಾಗಿದ್ದವು. ಕೆಜಿಎಫ್ನಲ್ಲಿ ವೈದ್ಯಕೀಯ ಆರೈಕೆ ವಿಶ್ವದರ್ಜೆಯದ್ದಾಗಿತ್ತು ಮತ್ತು ಎಲ್ಲ ಗಣಿ ಕಾರ್ಮಿಕರು ಮತ್ತು ಅವರ ಕುಟುಂಬಗಳಿಗೆ ಉಚಿತವಾಗಿತ್ತು. ತರುವಾಯ ಮತ್ತಷ್ಟು ಪಟ್ಟಣಗಳನ್ನು ಅಭಿವೃದ್ಧಿಪಡಿಸಲಾಯಿತು ಮತ್ತು ಬ್ರಿಟಿಷ್ ಅಧಿಕಾರಿಗಳ ಹೆಸರಿಡಲಾಯಿತು. ಬೌರಿಂಗ್ ಪೇಟೆ, ರಾಬರ್ಟ್ಸನ್ ಪೇಟೆ, ಆಂಡರ್ಸನ್ ಪೇಟೆ. ಕೋಲಾರ ಚಿನ್ನದ ಗಣಿಗಳಲ್ಲಿನ ಪ್ರಮುಖ ಗಣಿಗಳು: ಮೈಸೂರು ಚಿನ್ನದ ಗಣಿ, ಚಾಂಪಿಯನ್ ರಿಫ್ ಗಣಿ, ನುಡಿ ಡ್ರೂಗ್ ಗಣಿ, ಊರೇಗಂ ಗಣಿ, ಟ್ಯಾಂಕ್ ಬ್ಲಾಕ್ ಗಣಿ, ಬಾಲಾಘಾಟ್ ಗಣಿ, ಕೋರಮಂಡಲ್ ಗಣಿ, 9 ರಿಫ್ ಗಣಿ. 1902ರಲ್ಲಿ ಕಾವೇರಿ ವಿದ್ಯುತ್ ಸ್ಥಾವರದಿಂದ 140 ಕಿಲೋಮೀಟರ್ ದೂರಕ್ಕೆ ವಿದ್ಯುತ್ ಸಾಗಿಸುವ ಮಹತ್ವಾಕಾಂಕ್ಷೆಯ ಯೋಜನೆಯಡಿಯಲ್ಲಿ ಗಣಿಗಳಿಗೆ ವಿದ್ಯುತ್ ತರುವುದು ಜಾನ್ ಟೇಲರ್ ಅಂಡ್ ಸನ್ಸ್ನ ದೊಡ್ಡ ಸಾಧನೆಗಳಲ್ಲಿ ಒಂದಾಗಿದೆ. ಶಿವನ ಸಮುದ್ರದ ಜಲಪಾತಗಳಿಂದ ವಿದ್ಯುತ್ ಪಡೆಯಲಾಯಿತು ಮತ್ತು ಕೆಜಿಎಫ್ ವಿದ್ಯುತ್ ಶಕ್ತಿಯನ್ನು ಬಳಸಿದ ವಿಶ್ವದ ಮೊದಲ ಗಣಿಗಾರಿಕೆ ಪ್ರದೇಶವಾಗಿದೆ ಎಂದು ಖಚಿತಪಡಿಸಲಾಯಿತು. ಕೋಲಾರದ ಚಿನ್ನದ ಗಣಿ ಬಹುಜನಾಂಗೀಯ ಬಹುಧಾರ್ಮಿಕ ಸಮಾಜವಾಗಿದ್ದು ವಿವಿಧ ಗುಂಪುಗಳು ಅಕ್ಕಪಕ್ಕದಲ್ಲಿ ವಾಸಿಸುತ್ತಿದ್ದವು. ಕೆಜಿಎಫ್ನಲ್ಲಿ ಅನೇಕ ವೆಸ್ಲಿಯನ್ ಪ್ರಾರ್ಥನಾ ಮಂದಿರಗಳನ್ನು ಸ್ಥಾಪಿಸುವುದರೊಂದಿಗೆ ಕಾರ್ನಿಶ್ ವೆಸ್ಲಿಯನ್ ಪ್ರಭಾವ ಸ್ಪಷ್ಟವಾಗಿತ್ತು. ಕೋಲಾರ ಗೋಲ್ಡ್ ಫೀಲ್ಡ್ ನ್ಯೂಸ್ ನಿಯಮಿತವಾಗಿ ಗಣಿಗಳಿಂದ ಬರುವ ಸುದ್ದಿಗಳನ್ನು ವರದಿ ಮಾಡುತ್ತಿತ್ತು ಮತ್ತು ಈ ವರದಿಗಳನ್ನು ಕಾರ್ನಿಶ್ ಪತ್ರಿಕೆಗಳಲ್ಲಿ ಮರುಮುದ್ರಣ ಮಾಡಲಾಯಿತು. ಅವರು ಪ್ರಮುಖ ಸುದ್ದಿಗಳು, ಉತ್ಪಾದಿಸಿದ ಚಿನ್ನದ ಪ್ರಮಾಣ, ಪ್ಲೇಗ್ ಅಂಕಿಅಂಶ ಮತ್ತು ಕಾರ್ನಿಶ್ ಗಣಿಗಾರರು ರಜೆಯ ಮೇಲೆ ಮನೆಗೆ ಹಿಂದಿರುಗಿದಾಗ ಮತ್ತು ಅವರು ಕೆಜಿಎಫ್ಗೆ ಯಾವಾಗ ಹಿಂದಿರುಗಿದರು ಎಂಬ ವಿವರಗಳನ್ನು ಹಂಚಿಕೊಂಡರು. ಅವರು ಕೆಜಿಎಫ್ನಲ್ಲಿ ನಡೆದ ಸಂಗೀತ ಕಚೇರಿಗಳು, ಸಾಮಾಜಿಕ ಕಾರ್ಯಕ್ರಮಗಳು, ಕ್ರಿಸ್ಮಸ್ ಹಬ್ಬಗಳ ಬಗ್ಗೆಯೂ ವರದಿ ಮಾಡಿದರು ಮತ್ತು ಮದುವೆಗಳು ಮತ್ತು ಅಂತ್ಯಕ್ರಿಯೆಗಳ ಕುರಿತು ವ್ಯಾಪಕ ವರದಿಗಳನ್ನು ನೀಡಿದರು. ಕೆಜಿಎಫ್ನಲ್ಲಿರುವ ಗಣಿಗಳು 2001ರಲ್ಲಿ ಮುಚ್ಚಲ್ಪಟ್ಟವು ಮತ್ತು ತಲೆ
ತಲೆಮಾರುಗಳಿಂದ ಕುಟುಂಬಗಳನ್ನು ಪೋಷಿಸಿದ ಕೆಲಸಗಳು ಸಹ ಅವುಗಳ ಜೊತೆಗೆ ಹೋದವು. ಇದರ ಪರಿಣಾಮವಾಗಿ ಅದರ ಅನೇಕ ನಿವಾಸಿಗಳು ಈಗ ಬೆಂಗಳೂರು ನಗರದಲ್ಲಿ ಕೆಲಸ ಮಾಡಲು ದಿನಕ್ಕೆ 4 ಗಂಟೆಗಳ ಕಾಲ ಪ್ರಯಾಣಿಸುವ ಪರಿಸ್ಥಿತಿ ನಿರ್ಮಾಣವಾಯಿತು. ಕೆಜಿಎಫ್ನ ಜನರಲ್ಲಿ ತಮ್ಮ ಮನೆ ಮತ್ತು ಅದರ ಗಮನಾರ್ಹವಾದ ಸುವರ್ಣ ಭೂತಕಾಲದ ಬಗ್ಗೆ ಇನ್ನೂ ಅಪಾರ ಹೆಮ್ಮೆಯ ಭಾವನೆ ಇದೆ ಮತ್ತು ಅದರ ಭವಿಷ್ಯವು ಮತ್ತೊಮ್ಮೆ ಸುವರ್ಣವಾಗಬಹುದು ಎಂಬ ಭರವಸೆ ಇದೆ. 80 ವರ್ಷಗಳಿಗೂ ಹೆಚ್ಚಿನ ಅವಧಿಯಲ್ಲಿ ಕೋಲಾರ ಚಿನ್ನದ ಕ್ಷೇತ್ರದ ದಾಖಲೆಯು ಗಣಿಗಾರಿಕೆಯ ನಾಗರಿಕ ಪ್ರಭಾವಕ್ಕೆ ಒಂದು ಅದ್ಭುತ ಉದಾಹರಣೆಯಾಗಿದೆ. ಗಣಿಗಳ ಅಭಿವೃದ್ಧಿಯ ನೇರ ಪರಿಣಾಮವಾಗಿ ಒಂದು ಕಾಲದಲ್ಲಿ ಬಂಜರು ಮತ್ತು ಜನವಸತಿ ಕಡಿಮೆ ಇದ್ದ ಪ್ರದೇಶವು ಈಗ ಸಮೃದ್ಧ ಪಟ್ಟಣವಾಗಿದೆ. ಮೈಸೂರು ರಾಜ್ಯದ ಅತಿ ದೊಡ್ಡ ಪಟ್ಟಣಗಳಲ್ಲಿ ಒಂದಾಗಿದೆ. ಆಧುನಿಕ ಜೀವನದ ಹೆಚ್ಚಿನ ಅನುಕೂಲತೆಗಳು ಮತ್ತು ಸಂಸ್ಥೆಗಳನ್ನು ಹೊಂದಿದೆ. ಉತ್ತಮ ರಸ್ತೆಗಳು, ಸಂರಕ್ಷಿತ ದೀರ್ಘಕಾಲಿಕ ನೀರು ಸರಬರಾಜು, ವಿದ್ಯುತ್ ವಿತರಣಾ ವ್ಯವಸ್ಥೆ, ರೈಲ್ವೆ, ಆಸ್ಪತ್ರೆಗಳು, ಕ್ಲಬ್ಗಳು, ಅಂಗಡಿಗಳು ಮತ್ತು ಸಿನಿಮಾ ಮಂದಿರಗಳು ಅಂತಹ ಕೆಲವು ಸೌಲಭ್ಯಗಳನ್ನು ಹೆಸರಿಸಲು ಇವೆಲ್ಲವೂ ಗಣಿಗಾರಿಕೆ ಉದ್ಯಮದ ಅಭಿವೃದ್ಧಿಯ ಪರಿಣಾಮವಾಗಿದೆ. ಅದು ಇಲ್ಲದಿದ್ದರೆ ಈ ಪ್ರದೇಶವು ಖಂಡಿತವಾಗಿಯೂ ಗ್ರಾಮೀಣ ಹಿನ್ನೀರಿನಾಗಿ ಉಳಿಯುತ್ತಿತ್ತು. ಕೋಲಾರ ಚಿನ್ನದ ಗಣಿ ಡಿಸೆಂಬರ್ 31, 1960. ಗಣಿಗಾರಿಕೆ ಚಟುವಟಿಕೆಗಳ ಪುನರ್ಜೀವನಕ್ಕೆ ಸಂಬಂಧಿಸಿದಂತೆ ಕೆಜಿಎಫ್ ಭೂತ ಪಟ್ಟಣವಲ್ಲದಿದ್ದರೂ ಉಸಿರು ಬಿಗಿ ಹಿಡಿದು ನಿಂತಿದೆ.